ದಾಬಸ್ಪೇಟೆಯಲ್ಲಿ ಇಂದು ನೂತನ ಅಂಗನವಾಡಿ ಹಾಗೂ ಶುದ್ಧ ಕುಡಿಯುವ ನೀರಿನ ಘಟಕ ಉದ್ಘಾಟಿಸಲಾಯಿತು. ಹೌದು ವೀಕ್ಷಕರೇ, ದಾಬಸ್ಪೇಟೆಯ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಅಭಾವ ಎದ್ದು ಕಾಣ್ತಾ ಇದೆ. ಯಾಕಂದ್ರೆ ದಾಬಸ್ಪೇಟೆ ಕೈಗಾರಿಕಾ ಪ್ರದೇಶ, ಸಹಸ್ರಾರು ಕಂಪನಿಗಳು ಇರೋದ್ರಿಂದ ಜನಸಂಖ್ಯೆ ಹೆಚ್ಚುತ್ತೆ. ಆದ್ರೆ ಮೂಲಭೂತ ಸೌಕರ್ಯಗಳು ತಲುಪಿಸುವುದು ಕಷ್ಟಕರ. ಆದ್ರೆ ಸಹಸ್ರಾರು ಕಂಪನಿಗಳು ಇರೋದ್ರಿಂದ ಕೆಲವು ಕಂಪನಿಗಳು ಮೂಲಭೂತ ಸೌಕರ್ಯಗಳಿಗೆ ಕೈ ಜೋಡಿಸ್ತಾ ಇರೋದು ಸಂತೋಷದ ವಿಷಯ. ಇಂದು ದಾಬಸ್ಪೇಟೆ ಪಂಚಾಯಿತಿಯಾದ್ಯಂತ ಹಲವು ಗ್ರಾಮಗಳಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ, ತಿಮ್ಮನಾಯಕನಹಳ್ಳಿಯಲ್ಲಿ ಸುಮಾರು 11 ಲಕ್ಷ ರೂಪಾಯಿಗಳ ಅಂಗನವಾಡಿ ಕೇಂದ್ರ ಉದ್ಘಾಟನೆ ಮಾಡಲಾಯಿತು. ಇದಕ್ಕೆಲ್ಲ ಕೈ ಜೋಡಿಸಿದ್ದು ರಾಮ್ಕಿ ಫೌಂಡೇಶನ್ ಕಂಪನಿ. ಇದೇ ರೀತಿಯಲ್ಲಿ ಇನ್ನೂ ಹಲವಾರು ಕಂಪನಿಗಳು ಕೈ ಜೋಡಿಸಿದ್ದೇ ಆದಲ್ಲಿ ಬಡವರ ಪಾಲಿಗೆ ಒಂದು ಉತ್ತಮವಾದ ನ್ಯಾಯ ದೊರಕಿದಂತೆ ಆಗತ್ತೆ. ಆದ್ರೆ ಯಾವ ಕಂಪನಿಯೂ ಕೂಡ ಸುಮ್ಮನೆ ಮುಂದೆ ಬರೋದಿಲ್ಲ. ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸದಸ್ಯರುಗಳು ಸೇರಿ ಕಂಪನಿಗಳ ಸಹಾಯ ಕೇಳೋದು ತಪ್ಪೇನಿಲ್ಲ. ಇದಕ್ಕೆ ಮುಂದೆ ಬಂದು ದಾಬಸ್ಪೇಟೆ ಪಂಚಾಯಿತಿ ಜನತೆಗೆ ಅಧ್ಯಕ್ಷರಾದ ಪ್ರೇಮತೀರ್ಥ ಪ್ರಸಾದ್ ಹಾಗೂ ಉಪಾಧ್ಯಕ್ಷರಾದ ಲಾವಣ್ಯ ಜಗದೀಶ್ ಹಾಗೂ ಮಾಜಿ ಅಧ್ಯಕ್ಷರು, ಹಾಲಿ ಸದಸ್ಯರು ಶಿವಕುಮಾರ್, ಇನ್ನೂ ಹಲವಾರು ಸದಸ್ಯರುಗಳು ಸೇರಿ ಇಂತಹ ದಾಬಸ್ಪೇಟೆ ಪಂಚಾಯಿತಿಯ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿರುವುದು ದಾಬಸ್ಪೇಟೆ ಜನತೆಯ ಭಾಗ್ಯ. ಇನ್ನು ಮುಂದೆ ಈ ತರಹದ ಕಾರ್ಯಗಳು ನಡೆಯುತ್ತಲೇ ಇರಲಿ. ದಾಬಸ್ಪೇಟೆಯ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸದಸ್ಯರುಗಳು ಇದೇ ರೀತಿ ಅಭಿವೃದ್ಧಿ ಕಾರ್ಯಗಳನ್ನ ಮುನ್ನಡೆಸುತ್ತಾ ಇರಲಿ. ನೀರು ನೀನು ಎದೋಳಣ ಶಂಕರಪ್ಪ ಸರ್ ಹೋಗಿ ಇನ್ನ ಆ ಕಡೆ ಕೈ ಕೊಟ್ಕೊಂಡು ಹೋಗಿ. ಹಾ ಆ ಥರ ಹಿಡಿಯುವ ಸರ್, ಆ ಕಡೆ ಹೋಗಿ ಸರ್. ಸರ್ ಇನ್ನೊಂಚೂರು ಆ ಕಡೆ ಹೋಗಿ ಸರ್. ಸ್ವಲ್ಪ ಒಂದು ನಿಮಿಷ ಇರಿ ಸರ್, ಇರಿ ಎಲ್ಲ ಇಲ್ಲಿ ನೋಡಿ. ಅಣ್ಣ ಬೇಡ, ನೀನು ಕೈ ತೊಳ್ಕೊಂಡು ಆಮೇಲೆ ಹಾಕಿ ಸರ್, ಹಾಕಿ. ಒಂದು ನಿಮಿಷ ಬರಕ ಇನ್ನೊಂಚೂರು ಬನ್ನಿ. ಸೆಂಟ್ರಲ್ ಅಧ್ಯಕ್ಷ ನೋಡಿ ಇಲ್ಲೇ ಹತ್ರ ಹೋಗಿಲ್ಲ. ಹಿಂದಪ್ಪ ಓಕೆ ಬನ್ನಿ. ಸರ್ ಈ ಕಡೆ ನೋಡಿ ಸರ್, ಚಂದ್ರಶೇಖರ್ ಸರ್. ಅಂದರೆ ನಾವು ಯಾವುದೇ ರೀತಿಯ ವೇಸ್ಟ್ ಅನ್ನ ಟ್ರೀಟ್ಮೆಂಟ್ ಮಾಡಿ ಡಿಸ್ಪೋಸಲ್ ಮಾಡುವಂತ ಒಂದು. ಎರಡನೇದು, ಇದೇ ನಿಟ್ಟಿನಲ್ಲಿ ನಮ್ಮ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಅಂದ್ರೆ 7 ಕಿಲೋಮೀಟರ್ 15 ಕಿಲೋಮೀಟರ್ ಸರೌಂಡಿಂಗ್ ನಲ್ಲಿ ನಮ್ಮಲ್ಲಿ ಬರ್ತಕ್ಕಂಥ ಹಳ್ಳಿಗಳಿಗೆ ನಾವು ಶಿಕ್ಷಣ ಮತ್ತು ಸ್ಕಿಲ್ ಡೆವಲಪ್ಮೆಂಟ್, ಕೌಶಲ್ಯಾಭಿವೃದ್ಧಿ ಮತ್ತು ನೈಸರ್ಗಿಕ ಸಂಪನ್ಮೂಲ ನಿರ್ವಹಣೆ, ಇವು ನಿಟ್ಟಿನಲ್ಲಿ ನಾವು CSR ಆಕ್ಟಿವಿಟೀಸ್ ಮಾಡುತ್ತಾ ಬಂದಿರ್ತೇವೆ. ಈ CSR
ಆಕ್ಟಿವಿಟೀಸ್ ಮಾಡೋಕ್ಕೆ ಆರ್ಥಿಕ ನೆರವು ನಮ್ಮ ರೀಸಸ್ಟೈನಬಿಲಿಟಿಯಿಂದ ನಾವು ಕೊಡ್ತಾ ಇದ್ದೇವೆ. ರಾಮ್ಕಿ ಫೌಂಡೇಶನ್ ಸಹ ಇದನ್ನ CSR ಆಕ್ಟಿವಿಟೀಸ್ನ ಪ್ರತಿ ವರ್ಷ ಅಂದರೆ ಕುಡಿಯೋ ನೀರಾಗಿರ್ಬೋದು, ಅಂಗನವಾಡಿ ಕೇಂದ್ರಗಳಾಗಿರ್ಬೋದು, ಸ್ಕೂಲ್, ಈ ರೀತಿ ನಾವು ಮಾಡ್ತಾ ಬಂದಿದ್ದೇವೆ. ಮತ್ತು ಯಾವುದೇ ಇದರಲ್ಲಿ ತಾರತಮ್ಯ ಮಾಡೋದಿಲ್ಲ. ಯಾರೇ ಬರಲಿ, ಫಸ್ಟ್ ನಮ್ಮ ಲಿಮಿಟೇಷನ್ ಏನಿದೆ ನಿಮ್ಮ ಸರ್ವಸದಸ್ಯರಲ್ಲಿ ಮತ್ತು ಮಾಧ್ಯಮದಲ್ಲಿ ಹೇಳೋದಿಷ್ಟೇ. ನಮ್ದೊಂದು CSR ಟೀಮ್ ಇದೆ, ರಾಮ್ಕಿ ಫೌಂಡೇಶನ್ ಅಲ್ಲಿ ಟೀಮ್ ಇದೆ. ಅವರು ನೀಡ್ ಬೇಸ್ ಅಂತ ಹೇಳ್ಬಿಟ್ಟು ಅಸೆಸ್ಮೆಂಟ್ ಮಾಡ್ತಾರೆ. ಇಲ್ಲಿ ನಮ್ಮ ತಿಮ್ನಾಯ್ಕನಹಳ್ಳಿ ಬಂದಾಗ ರೈಲ್ವೆ ಸ್ಟೇಷನ್ ಆ ಕಡೆ ಹೋಗ್ಬಿಟ್ಟು ಒಂದು ರೆಂಟ್ ರೂಮಲ್ಲಿ ಕ್ಲಾಸ್ ನಡೆಸ್ತಾ ಇದ್ರು. ಅದಕ್ಕಾಗಿ ನಮ್ಮ ರೋಹಿತ್ ಸರ್ ಮತ್ತು ಸರೋಜಮ್ಮ ಅವರು ರಿಕ್ವೆಸ್ಟ್ ಲೆಟರ್ ಕೊಟ್ರಿ, ನಮಗೆ ಬೇರೆ ಯಾವುದೇ ಇದೇ ಬೇಕಾಗಿಲ್ಲ, ಅದಕ್ಕಾಗಿ ನಮ್ಗೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ಅವಾಗ ಅಧ್ಯಕ್ಷ ಆದಂತಹ ಶಿವಕುಮಾರ್ ಸರ್ ಸಹ ಸಪೋರ್ಟ್ ಮಾಡಿದ್ರು ನಮಗೆ. ಇಲ್ಲ, ನೀವು ಮಾಡಲೇಬೇಕು, ನಿಮ್ಮ ಕಡೆಯಿಂದ ನಾವೇನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ, ನಮಗೆ ಬೇಕಾಗಿರೋದು ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ ಅಂತ ಕೆಲಸ ನೀವು ಮಾಡಲೇಬೇಕಂತ ಹೇಳಿದ್ರು. ಅದೇ ರೀತಿ ಶುದ್ಧ ಕುಡಿಯುವ ನೀರಿನ ಘಟಕಗಳು ಸಹ ಅಷ್ಟೇ. ಅಲ್ಲಿ ಹೋದ್ರೆ ಅಲ್ಲಿ TDS ಏನಂದ್ರೆ ಈ ಸೀವೇಜ್ ವಾಟರ್ ಸಾಕಷ್ಟು ಬೋರ್ವೆಲ್ಗೆ ಕನೆಕ್ಟ್ ಆಗಿರ್ತೈತೆ, ನಮ್ಗೆ ಗೊತ್ತಿರೋದಿಲ್ಲ. ಏನಂದ್ರೆ ಪ್ರತಿಯೊಂದು ತಕ್ಷಣಕ್ಕೆ ಇವಾಗ ನಾವು ಪೊಲೀಸ್ ಸ್ಟೇಷನ್ ಅಲ್ಲಿ ಇವರ ವಾರ್ಡಲ್ಲಿ ಬಸವರಾಜ ಸರ್ ವಾರ್ಡಲ್ಲಿ ನಾವು ಆಲ್ರೆಡಿ ಶುದ್ಧ ಕುಡಿಯುವ ನೀರು ಘಟಕ ಸ್ಥಾಪನೆ ಮಾಡಿದ್ವಿ. ಏಕಾಏಕಿ ಇಮಿಡಿಯೇಟ್ಲಿ ನಮಗೆ ಮಾಡಿ ಅಂದರೆ ನಮಗೆ ನಮ್ಮ ಲಿಮಿಟೇಷನ್ ಇರುತ್ತೆ ಫೈನಾನ್ಸಿಯರ್ ಅಲ್ಲಿ ಎಷ್ಟು ವಿಲೇಜ್ಗಳಿಗೆ ನಾವು ಸಹಾಯ ಮಾಡಿದ್ವಿ ಅಂತೇಳಿ. ನಾವೆಲ್ಲ ಒಂದೇ ಕಡೆ ಮಾಡೋಕ್ಕಾಗಲ್ಲ, ಆದ್ರೆ 100% ಮಾಡ್ಕೊಡ್ತೀವಿ ಅಂತ ನಾವು ಅಶ್ಯೂರೆನ್ಸ್ ಕೊಡ್ತೀವಿ. ಯಾವುದೇ ರೀತಿಯಲ್ಲಿ ನಾವು ಇಬ್ಬರಿಗೆ ಮಾಡೋದಿಲ್ಲ, ಇಲ್ಲಿ ಯಾವುದೇ ರಾಜಕೀಯ ಇಲ್ಲ. ನಾವು ಬಂದಿರೋದು ಇಲ್ಲಿ ಕಂಪ್ನಿಲಿ ಕೆಲಸ ಮಾಡೋಕ್ಕೆ ಮತ್ತು ನಮ್ಮ CSR ಏನು ಉದ್ದೇಶ ಇದೆ ಅದನ್ನು ಸರಿಯಾದ ರೀತಿಯಲ್ಲಿ ನಾವು ಸರಿಪಡಿಸ್ಕೊಂಡು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ತೀವಿ ಅಂತ ಹೇಳಿ ನಿಮಗೆ ಅಶ್ಯೂರೆನ್ಸ್ ಕೊಡ್ತೀವಿ. ಥ್ಯಾಂಕ್ ಯು. ಮಾಡೋದು ಇಲ್ಲ, ಏನಿಲ್ಲ, ಯಾರೋ ಮಾಡಿರೋ ಕೆಲಸ ಬಂದ್ಬಿಟ್ಟು ಮೊನ್ನೆ ಬಂದು ಮಶಾಣಕ್ಕೆ ನಾವು ನನ್ನ ಸ್ನೇಹಿತರಾದಂಥ ರೋಹಿತ್ ಅವರು, ಅಶೋಕಣ್ಣವರೆಲ್ಲ ಶ್ರಮ ವಹಿಸಿ ನಾವು ಕೆಲಸ ಮಾಡಿದ್ದು. ಲಾಸ್ಟ್ಗೆ ಇದರಲ್ಲಿ ಪಾಂಪ್ಲೆಟಲ್ಲಿ ಏನು ಮಾಡಿದ್ರು, MLA ಅವ್ರ ಹೆಸರು ಹಾಕಿ ಅವರು ಉದ್ಘಾಟನೆಕಾರರು. ನಮ್ಗೆ ಅದೇನೋ ಅವ್ರೇನು ಹೇಳ್ತಾರೆ ಅಂದರೆ ಕಾನೂನು ರೀತಿ ಅವ್ರ ಹೆಸರು ಹಾಕ್ಬೇಕು ಅಂತ ಹೇಳಿದ್ರು. ಅವ್ರದ್ದೇನಾದ್ರು ಫಲ ಇರ್ಬೇಕಲ್ವ್ರಾ? ಈಗ ಹೇಳ್ತಾರೆ, ಈಗ ಹೇಳಿದ್ರು ನಮ್ಮ ಮಾಜಿ ಅಧ್ಯಕ್ಷರು, ಇಲ್ಲಿ ಬೇರೆ ಕಡೆಯಿಂದ ಬಂದು ಸಾಕಷ್ಟು ಜನ ಇಲ್ಲಿ ಇರ್ತಾರೆ ಅಂತ. ಆಮೇಲೆ ಸ್ಥಳೀಯವಾಗಿ ನಾವು ಇರ್ತೀವಿ, ಎಲ್ಲಾರದು ಸಮಸ್ಯೆ ಕೇಳೋರು ನಾವು. ಈಗ ನಮಗೆ ಒಂದು ಕುಡಿಯೋ ನೀರಿನ ಘಟಕ ಆಗ್ಬೋದು, ಅಂಗನವಾಡಿ ಆಗ್ಬೋದು, ಯಾವುದೇ ಆಗಲಿ ಇಲ್ಲಿರೋ ಜನಗಳು ನಮ್ಮನ್ನೇ ಕೇಳೋದು, MLA ಅವ್ರಿಗೆ ಕೇಳಲ್ಲ. ಅದರಿಂದ ದಯವಿಟ್ಟು ನಮ್ಮ ಇವರು ಚಂದ್ರಶೇಖರ್ ಸರ್ ಹತ್ರ ನಾನು ಏನು ಕೇಳ್ತೀನಿ ಅಂದರೆ, ನಾವೇನೋ ಒಂದು ಮನವಿ ಕೊಟ್ಟಿದ್ವಿ, ಕುಡಿಯೋ ನೀರಿನ ಘಟಕ ನಮಗೆ ಲೋಕಲಾಗಿ ಡಾಬಸ್ಪೇಟೆಗೆ 2 ಬೇಕೇ ಬೇಕು ಸರ್. ನೀವು MLA ಲೆಟ್ರ್ ಬೇಕು, ಅವೆಲ್ಲ ಈ ಮುಂದಕ್ಕೆ ಹಾಕಕ್ಕೆ ಹೋಗ್ಬಿಡಿ ಸರ್, ದಯವಿಟ್ಟು ಹೇಳ್ತೇವೆ. ಯಾಕೆಂದರೆ ಈ ರೋಡ್ ಬಂದಿರೋ ದೆಸೆ ರೋಡ್ ಕ್ರಾಸ್ ಮಾಡಿ ಯಾರು ನೀರು ತರಕ್ಕೆ ಹೋಗಲ್ಲ. ಯಾಕಂದ್ರೆ ಮಕ್ಕಳು ಮರಿ ಇರ್ತಾರೆ, ಒಬ್ಬೊಬ್ರು ಚಿಕ್ಕ ಹುಡುಗರು ಹೋಗ್ತಾರೆ ಸರ್ ನೀರು ತರಕ್ಕೆ. ದಯವಿಟ್ಟು ಅದನ್ನೆಲ್ಲ ನೀವು ಮನದಲ್ಲಿ ಇಟ್ಕೊಂಡು ದಯವಿಟ್ಟು ನಮ್ಗೇನು ಕೇಳಿದ್ವಿ, 2 ನೀರಿನ ಘಟಕ ಮಾಡಿಕೊಡ್ಲೇಬೇಕು ಸರ್. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನೀವು ಸರ್ ಚಂದ್ರಶೇಖರ್ ಅವ್ರ ಹೆಸರೇನ ಎಲ್ಲೋದ್ರು ಹೊರಟ್ಬಿಟ್ರ? ಯಾಕೆಂದ್ರೆ ಪರ್ಸನಲ್ ಯಾರಿಗೂ ಯೂಸ್ ಆಗಂಗಿಲ್ಲ, ಸಮಾಜಕ್ಕೆ ಏನ್ ಒಳಿತಬೇಕು ಅದನ್ನ ಮಾಡ್ತಾ ಬರ್ತಾ ಇದಾರೆ. ಹೀಗೆ ಪ್ರತಿ ವರ್ಷನೂ ಕೂಡ ಇದೇ ರೀತಿನೇ ಮುಂದುವರ್ಸ್ಕೊಂಡ್ ಬಳ್ಳಿ. ನಮ್ದು ಒಂದು ಸ್ವಾರ್ಥ ಏನೋ, ಯಾಕೆಂದ್ರೆ ಸೋಂಪುರ, ಯಾಕೆಂದ್ರೆ ಕರ್ನಾಟಕದಲ್ಲಿ ಎಲ್ಲಿ ಬೇಕಾದ್ರೂ ಮಾಡ್ಬೋದು, ಭಾರತದಲ್ಲಿ ಎಲ್ಲಿ ಬೇಕಾದ್ರೂ ಮಾಡ್ಬೋದು ಅಂತಾರೆ. ಅತಿ ಹೆಚ್ಚು ಸೋಂಪುರದಲ್ಲಿ ಇರ್ಲಿ, ಯಾಕೆಂದ್ರೆ ಎಲ್ಲಾ ಗ್ರಾಮದಲ್ಲಿ ನಮ್ಮ ಸಾರ್ವಜನಿಕರು ಸೋಂಪುರದಲ್ಲೇ ಇರ್ತಾರೆ. ಎಲ್ಲಾ ವಿಲೇಜ್ಗೂ ತಲುಪಲಿ ಸೋಂಪುರ ಗ್ರಾಮ ಪಂಚಾಯತಿ. ಯಾಕೆಂದ್ರೆ ಸೋಂಪುರ ಅಂದ ತಕ್ಷಣ ಸೋಂಪುರ ಮಾತ್ರ ಅಲ್ಲ, ಸೋಂಪುರ ಎಲ್ಲಾ ವಿಲೇಜಸ್ಗೂ ಬರಲಿ. ಯಾಕೆಂದ್ರೆ ರಾಮ್ಕಿ ಫೌಂಡೇಶನ್ ಇಂದ ಒಂದು ಒಳ್ಳೆ ಅದ್ಭುತವಾದ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದಾರೆ, ಮತ್ತೆ ಅದ್ಭುತವಾದ ಕಟ್ಟಡಗಳನ್ನು ಕೂಡ ಮಾಡ್ಕೊಡ್ತಾ ಇದಾರೆ. ಇವತ್ತು ಅಂಗನವಾಡಿ ಕಟ್ಟಡ ಅಂದ್ರೆ ನಿಜಕ್ಕೂ ಹೇಳ್ಬೇಕಂದ್ರೆ ಮಕ್ಕಳುಗಳು ಈಗ ನಮಗೆ ಇಲ್ಲಿ ಗೊತ್ತಾಗ್ತಾ ಇಲ್ಲ. ನಾವು ಮಲೆನಾಡು ಕಡೆ ಹೋದ್ರೆ ಅಲ್ಲಿ ಇಷ್ಟು ಫೆಸಿಲಿಟಿ ಸಿಕ್ಬಿಟ್ರೆ ಖುಷಿ ಆಗ್ಬಿಡ್ತಾರೆ ಮಕ್ಕಳು. ಅಲ್ಲಿ ಮಳೆ ಸೋರ್ತಾ ಇರ್ತದೆ, ಫೆಸಿಲಿಟಿ ಇರಲ್ಲ. ಸ್ಕೂಲ್ ನೋಡ್ಬಿಟ್ರೆ ಸ್ಕೂಲ್ ಮುಚ್ಚಂತ ಪರಿಸ್ಥಿತಿ ಇದೆ. ನಾನು ಕೂಡ ಶೃಂಗೇರಿ ಭಾಗದಲ್ಲಿ ಕೆಲಸ ಮಾಡಿ ಬಂದಿದ್ದೆ. ಇಷ್ಟು ಅಚ್ಚುಕಟ್ಟಾಗಿ ಸಿಗ್ತಾ ಇದೆ ಅಂತಂದ್ರೆ ನಮಗೆ ಖುಷಿಯಾದ ವಿಚಾರ. ಯಾಕೆಂದ್ರೆ ರಾಮ್ಕಿ ಅವ್ರಿಗೆ ಒಂದು ಜೋರದ ಚಪ್ಪಾಳೆ. ಯಾಕೆಂದ್ರೆ ನಮಗೆ ಮಲೆನಾಡು ಭಾಗದಲ್ಲಿ ಕಷ್ಟ ಗೊತ್ತಾಗೋದು ಅಂತಂದ್ರೆ ನಾವು ಹಿಂದೆ ಎಲ್ಲಿ ಇದ್ದು ಬಂದಿದೀವಿ ಅಂತ ನೋಡಿದಾಗ ಗೊತ್ತಾಗೋದು. ಹೌದು, ಅದಕ್ಕಿಂತ ಬೆಸ್ಟ್ ಇದೆ, ಎಲ್ಲಾ ಫೆಸಿಲಿಟಿ ಸಿಗ್ತಾ ಇದೆ. ನಾವು ಇದನ್ನ ಫೆಸಿಲಿಟಿನ ಉಪಯೋಗಿಸ್ಕೋಬೇಕಷ್ಟೇನೆ. ನೋಡಿ, ಶುದ್ಧ ನೀರಿನ ಘಟಕ ಮಾಡೋದು ಪ್ರತಿಯೊಬ್ರು ಕೂಡ ಆರೋಗ್ಯಕ್ಕೋಸ್ಕರ. ಮಕ್ಕಳು ಎಲ್ಲೋ ಬರ್ತಾರೆ. ನಮ್ಮ ಕುಮಾರಣ್ಣ ಅವ್ರು ಹೇಳ್ದಂಗೆ ಇಲ್ಲಿ ನಮ್ಮ ನಿಡುವಂದ ಗ್ರಾಮದಲ್ಲಿ ಬಂದಿರೋದು ಎಲ್ಲಾ ಸ್ಟೇಟ್ ಅವರು ಕೂಡ ಕೆಲಸ ಮಾಡ್ತಿರ್ತಾರೆ, ಎಲ್ಲಾ ಮಕ್ಕಳು ಕೂಡ ಬಂದಿರ್ತಾರೆ. ಅವ್ರಿಗೆ ಇಂಥ ಫೆಸಿಲಿಟಿ ಕೊಡ್ತಾರೆ, ಖುಷಿಯಾಗಿರ್ತಾರೆ. ಫುಡ್ ಅವರಿಗೆ ಧನ್ಯವಾದಗಳು. ಕೊಡಿ ಸರಜ
ಅಧ್ಯಕ್ಷತೆ ವಹಿಸಿರುವಂತಹ ಸರೋಜಮ್ಮ ಅವರು ಕೂಡ ಒಂದು ಪುಷ್ಪಮಾಲಿಕೆ ಒಂದಿಗೆ ಅವರಿಗೆ ಗೌರವ ಸಲ್ಲಿಸಿ ಪಂಚಾಯತಿ ಸದಸ್ಯರಿಗೆ ಎಲ್ಲರಿಗೂ ಕೂಡ ಒಂದು ಪುಷ್ಪಮಾಲಿಕೆ ಒಂದಿಗೆ ಗೌರವಿಸೋಣ.